ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ವಿಚಾರವನ್ನ ತಿಳ್ಕೊಳ್ಳೋಣ. ಮಾಸ ಭವಿಷ್ಯದ ಈ ಒಂದು ವಿಶೇಷವಾದಂತಹ ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮಾಸ ಭವಿಷ್ಯವನ್ನ ತಿಳ್ಕೊಳ್ಳೋಕೆ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ನೋಡ್ತಾ ನೋಡ್ತಾ ಮೂರನೇ ತಿಂಗಳು, ಕ್ಯಾಲೆಂಡರ್ನ ಮೂರನೇ ತಿಂಗಳು ಬಂತು. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು. ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು. ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ಅದರ ಜೊತೆಗೆ ನಮಗೆ ವಿಶೇಷವಾಗಿ ನಮ್ಮ ಸನಾತನಿಗಳಿಗೆ ಒಂದು ವರ್ಷ ಮುಗಿದು ಇನ್ನೊಂದು ವರ್ಷ ಬರತಕ್ಕಂಥದ್ದು. ಇನ್ನೇನು ಫಾಲ್ಗುಣ ಮಾಸ ಮುಗಿತಾ ಇದೆ. ಫಾಲ್ಗುಣ ಮಾಸ ಮುಗಿದು ಮತ್ತೆ ಹೊಸದಾಗಿ ಚೈತ್ರ ಮಾಸ ಶುರುವಾಗುವಂತಹ ಹೊತ್ತು, ಯುಗಾದಿ ಹಬ್ಬ. ಈಗಾಗಲೇ ಯುಗಾದಿ ಹಬ್ಬದ ವರ್ಷ ಭವಿಷ್ಯ 12 ರಾಶಿಯವರಿಗೆ ಹೇಗಿದೆ ಅನ್ನುವಂತಹ ವಿಡಿಯೋನ ನಾವು ಈಗಾಗಲೇ ಹಾಕಿದ್ದೇವೆ. ಅದನ್ನ ಯಾರಾದ್ರೂ ನೋಡಿಲ್ಲ ಅಂದ್ರೆ ಈಗಲೇ ಚಾನೆಲ್ಗೆ ಭೇಟಿ ಕೊಟ್ಟು, ಶಂಕರಾನಂದ ಟಿವಿಗೆ ಭೇಟಿ ಕೊಟ್ಟು ನಿಮ್ಮ ರಾಶಿಯ ಭವಿಷ್ಯ ವರ್ಷ ಪೂರ್ತ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಬಹುದು. ಈಗ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ತಿಂಗಳು ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ನೋಡೋದಾಯ್ತು ಅಂದ್ರೆ 1ನೇ ತಾರೀಕು 3ನೇ ತಿಂಗಳು 2026ಕ್ಕೆ ಮೀನ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ ತನ್ನ ಉಚ್ಚ ಕ್ಷೇತ್ರ. ಅದೇ ರೀತಿಯಾಗಿ 14ನೇ ತಾರೀಕು 3ನೇ ತಿಂಗಳು 2026ಕ್ಕೆ ರವಿಯು ಮೀನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 25ನೇ ತಾರೀಕು 3ನೇ ತಿಂಗಳು 2026ಕ್ಕೆ ಶುಕ್ರನು ತನ್ನ ಉಚ್ಚ ಕ್ಷೇತ್ರವನ್ನ ಬಿಟ್ಟು ಮುಂದಿನ ರಾಶಿಯಾದಂತಹ ಮೇಷರಾಶಿಗೆ ತನ್ನ ಸ್ಥಾನವನ್ನ ಪರಿವರ್ತನೆ ಮಾಡ್ತಾ ಇದ್ದಾನೆ. ಇದಿಷ್ಟು ಮಾರ್ಚ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಪ್ರಮುಖವಾಗಿರ್ತಕ್ಕಂತಹ ಗ್ರಹಗಳು. ಈ ಒಂದು ಸಂದರ್ಭದಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ, ಈ ಒಂದು ವಿಶೇಷವಾದಂತಹ ಮಾರ್ಚಿನ ತಿಂಗಳು ನಮಗೆ, ಅದರಲ್ಲೂ 19ನೇ ತಾರೀಕು 3ನೇ ತಿಂಗಳು 2026 ಅಮಾವಾಸ್ಯ ಮತ್ತು ಉಪರಿ ನಮಗೆ ಪಾಡ್ಯ ಇರೋದ್ರಿಂದ ಯುಗಾದಿ ಹಬ್ಬ. ಎಷ್ಟೊಂದು ಜನ 20ನೇ ತಾರೀಕು ಅಂತ ಅಂದ್ಕೊಳ್ತಿದ್ದೀರಿ. 20ನೇ ತಾರೀಕಲ್ಲ, 19ನೇ ತಾರೀಕೆ ಯುಗಾದಿ ಹಬ್ಬ, ಚಂದ್ರ ದರ್ಶನ ಎಲ್ಲವೂ ಆಗ್ತಕ್ಕಂಥದ್ದು. ಸೊ ಹಾಗಾಗಿ 19ನೇ ತಾರೀಕು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕು. ಇದರಲ್ಲಿ ಯಾವುದೇ ರೀತಿಯಾಗಿ ಗೊಂದಲಗಳು ಬೇಕಾಗಿಲ್ಲ. ಹಾಗಾಗಿ 19ನೇ ತಾರೀಕಿನಂದು ಮಾಡ್ತಾ ಇದ್ದೇವೆ ಯುಗಾದಿ ಹಬ್ಬ. ನಾವು ಮಾಡ್ತಾ ಇರೋದಲ್ಲ, ಒಂದು ವಿಶೇಷವಾಗಿ ಪ್ರಕೃತಿಯೇ ಮಾಡ್ತಾ ಇರತಕ್ಕಂಥದ್ದು. ಇಷ್ಟೆಲ್ಲಾ ವಿಶೇಷತೆಗಳ ನಡುವೆ ನಮಗೆ ಬರ್ತಕ್ಕಂಥದ್ದು ಗ್ರಹಣ. ಈಗ ಮೊನ್ನೆ ಅಮಾವಾಸ್ಯೆಯಲ್ಲಿ ನಡೆದಂತಹ ಗ್ರಹಣವು ನಮ್ಮ ಭಾರತಕ್ಕೆ ಗೋಚಾರವಾಗಿರ್ಲಿಲ್ಲ. ಗ್ರಹಣದ ಆಚರಣೆಯನ್ನು ಸಹ ನಾವು ಮಾಡ್ಲಿಲ್ಲ, ಕಾರಣ ನಮಗೆ ಗೋಚಾರ ಇಲ್ಲ ಅಂತ. ಆದ್ರೆ ಪ್ರಕೃತಿಯ ಮೇಲೆ ಸಣ್ಣ ಪುಟ್ಟ ಬದಲಾವಣೆಗಳು ಅದೆಲ್ಲ ಒಂದು ನಡೀತಕ್ಕಂತಹದ್ದೇ ಆಗಿರುತ್ತೆ, ಅದು ಬೇರೆ ವಿಚಾರ. ಆದ್ರೆ 3ನೇ ತಾರೀಕು 3ನೇ ತಿಂಗಳು 2026 ಪೌರ್ಣಮಿ ತಿಥಿಯಂದು ನಡೀತಾ ಇರ್ತಕ್ಕಂತಹ
ಕೇತುಗ್ರಸ್ತ ಚಂದ್ರಗ್ರಹಣ ನಮ್ಮ ಭಾರತದಲ್ಲಿ ಗೋಚಾರವಾಗ್ತಾ ಇದೆ. ನಮ್ಮ ಭಾರತದಲ್ಲಿ ಗೋಚಾರವಾಗ್ತಾ ಇದೆ. ಸೊ ಹಾಗಾಗಿ ನಮಗೆ ಕರ್ನಾಟಕ ಬೆಂಗಳೂರಿನಲ್ಲೂ ಸಹ ಅದು ಗೋಚರವಾಗುತ್ತೆ. ನೋಡಿ, ಒಂದು ಅವತ್ತು ಇರ್ತಕ್ಕಂತಹದ್ದು ಸೂರ್ಯೋದಯದ ಹೊತ್ತಿಗೆ ಮಖಾ ನಕ್ಷತ್ರ, ಅದಾದ ನಂತರ ಪುಬ್ಬಾ ನಕ್ಷತ್ರ ಶುರುವಾಗ್ತದೆ. ಪುಬ್ಬಾ ನಕ್ಷತ್ರ ಎರಡನೇ ಪಾದ ಕರ್ಕಾಟಕ ಲಗ್ನದಲ್ಲಿ ಗ್ರಹಣವು ಶುರುವಾದ್ರೆ ಸಿಂಹ ಲಗ್ನಕ್ಕೆ ಮುಗಿಯತ್ತೆ. ಸುದೀರ್ಘವಾಗಿ ಒಂದು 3 ಗಂಟೆಗಳ ಅವಧಿ ಈ ಒಂದು ಗ್ರಹಣದ ಸಮಯ ನಡೆಯುವಂಥದ್ದು. ಸ್ಪರ್ಶಕಾಲ, ಚಂದ್ರಗ್ರಹಣದ ಸ್ಪರ್ಶಕಾಲವು ಮಧ್ಯಾಹ್ನ ಭಾರತೀಯ ಕಾಲಮಾನದ ಪ್ರಕಾರವಾಗಿ 3 ಗಂಟೆ 13 ನಿಮಿಷಕ್ಕೆ ಶುರುವಾಗುತ್ತೆ. ನಿಮೀಲನ ಕಾಲವು 4 ಗಂಟೆ 44 ನಿಮಿಷಕ್ಕೆ ಮತ್ತು ಗ್ರಹಣದ ಮಧ್ಯಕಾಲವು 5 ಗಂಟೆಗೆ, ಉನ್ಮೀಲನ ಕಾಲವು 5 ಗಂಟೆ 33 ನಿಮಿಷಕ್ಕೆ ಮತ್ತು ಗ್ರಹಣದ ಮೋಕ್ಷ ಕಾಲ 6 ಗಂಟೆ 47 ನಿಮಿಷಕ್ಕೆ. 6 ಗಂಟೆ 47 ನಿಮಿಷಕ್ಕೆ ಗ್ರಹಣದ ಮೋಕ್ಷ ಕಾಲ ಆಗ್ತದೆ. ನೋಡಿ, ಇಲ್ಲಿ ಮಧ್ಯಾಹ್ನ 3 ಗಂಟೆ 13 ನಿಮಿಷಕ್ಕೇನು ಗ್ರಹಣ ಮತ್ತು ನಿಮೀಲನ ಕಾಲ, ಅದೇ ರೀತಿ ಮಧ್ಯಕಾಲ, ಉನ್ಮೀಲನ ಕಾಲ ಮತ್ತು ಮೋಕ್ಷ ಕಾಲ. ಸ್ಪರ್ಶಕಾಲ ಅಂತ ಹೇಳಿದಾಗ ಚಂದ್ರನ ಕಿರಣಗಳು ಭೂಮಿಗೆ ಬರುವುದನ್ನ ತಡೆಯುವ ಪ್ರಥಮ ಹಂತ. ನಿಮೀಲನ ಕಾಲ ತಡದಾಯ್ತು. ಮಧ್ಯಕಾಲ ಸಂಪೂರ್ಣವಾಗಿ ಚಂದ್ರನನ್ನ ಮರೆ ಮಾಡಿದ್ದಾಯ್ತು. ಉನ್ಮೀಲನ ಕಾಲ ಬಿಡ್ತಾ ಬಂತು. ಮೋಕ್ಷ ಕಾಲ ಸಂಪೂರ್ಣ ಬಿಟ್ಟು ಹೋಯ್ತು. ಈ ರೀತಿಯಾಗಿ 4 ಭಾಗಗಳನ್ನಾಗಿ ನಾವು 5 ಭಾಗಗಳನ್ನಾಗಿ ಮಾಡ್ಕೊಳ್ಬೇಕಾಗ್ತದೆ. ಭಾಗ ಮಾಡ್ಕೊಂಡ ಸಂದರ್ಭದಲ್ಲಿ ಎಲ್ರಿಗೂ ಅನ್ನಿಸುತ್ತೆ, ಅಲ್ಲ ಮಧ್ಯಾಹ್ನ 3 ಗಂಟೆ 33 ನಿಮಿಷಕ್ಕೆ ನಮಗ್ ಚಂದ್ರ ಎಲ್ಲಿರ್ತಾನೆ ಅಂತ ಕಾಣಿಸೋದಿಲ್ಲ ಅಲ್ವಾ? ಹಾಗಾದ್ರೆ ನಾವು ಚಂದ್ರಗ್ರಹಣ ನಮ್ಗೆ ಗೋಚಾರವಾಗ್ತಾ ಇಲ್ಲ ಅನ್ನೋ ಭಾವ ಎಲ್ರಿಗೂ ಬರುತ್ತೆ. ಆದ್ರೆ ಚಂದ್ರಗ್ರಹಣ ಗೋಚಾರ ಆಗೇ ಆಗ್ತದೆ. ಹೇಗೆ ಅಂತಂದ್ರೆ, ಬೆಂಗಳೂರಿನಲ್ಲಿ ಸರಿಸುಮಾರು 6 ಗಂಟೆ 33 ನಿಮಿಷದ ಹೊತ್ತಿಗೆ ಚಂದ್ರೋದಯದ ಸಂದರ್ಭ ಅವತ್ತಿನ ದಿವಸಕ್ಕೆ. ಸೊ ಹಾಗಾಗಿ ಮೋಕ್ಷ ಕಾಲ ನಮ್ಮ ಕರ್ನಾಟಕದ ಎಲ್ಲಾ ಊರುಗಳಲ್ಲೂ ಕಾಣುತ್ತವೆ. ನಮ್ಗೆ ಮೋಕ್ಷಾಚರಣೆಯನ್ನು ಮಾತ್ರ ನೀವು ಮಾಡ್ಕೊಳ್ಳಿ ಸಾಕು. ಅದು ಬಿಟ್ಟು ಬೇರೆ ಇನ್ಯಾವುದೇ ರೀತಿಯಾಗಿ ಆಚರಣೆಯನ್ನ ಮಾಡುವಂತಹ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ಇಷ್ಟೊಂದು ಜನ ಗರ್ಭಿಣಿ ಸ್ತ್ರೀಯರು ನಾವು ಆಚೆ ಬರಬಹುದಾ ಅಂತ ಕೇಳ್ತಾರೆ, ಮತ್ತು ಮಕ್ಕಳು ಓಡಾಡಬಹುದಾ, ನಾವು ಚಂದ್ರಗ್ರಹಣವನ್ನು ನೋಡಬಹುದಾ ಅನ್ನೋದಕ್ಕೆ ನಮ್ಗೆ ಕಾಣಿಸುವುದೇ ಕೇವಲ ಮೋಕ್ಷ ಕಾಲ ಮಾತ್ರ. 6 ಗಂಟೆ 47 ನಿಮಿಷದವರೆಗೂ, ಅಂದ್ರೆ ಕೇವಲ ಒಂದು 10 ನಿಮಿಷದ ಒಳಗಡೆ, 10ರಿಂದ 15 ನಿಮಿಷದ ಒಳಗಡೆ ಅಪ್ರಾಕ್ಸಿಮೇಟ್ ನಮ್ಗೆ ಚಂದ್ರಗ್ರಹಣ ಕಾಣುತ್ತದೆ. ಆದ್ರೆ ಕಂಡ್ರೂ ಗ್ರಹಣವೇ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಸಹ ಕಾಣುತ್ತದೆ. ಆ ಮೋಕ್ಷ ಕಾಲವನ್ನ ಎಲ್ಲರೂ ಸಹ ನೋಡುವಂತಹ ವಿಚಾರಗಳು ಇರ್ತವೆ. ಜೊತೆಗೆ ನಮ್ಮ ಮಾಧ್ಯಮಗಳಲ್ಲೂ ಎಲ್ಲ ಕಡೆ ತೋರಿಸ್ತಾರೆ. ಅದನ್ನ ನೀವು ಆರಾಮವಾಗಿ ನೋಡ್ಕೋಬಹುದು. ಹಾಗಾಗಿ ಈ ಒಂದು ಮಾಸ ಭವಿಷ್ಯಕ್ಕೆ 12 ರಾಶಿಗಳೆಲ್ಲರಿಗೂ ಸಹ ಚಂದ್ರಗ್ರಹಣದ ಪ್ರಭಾವ ಬಂದಿದೆ. ಚಂದ್ರಗ್ರಹಣದ ಪ್ರಭಾವ ಬಂದಿರೋದ್ರಿಂದಾಗಿ ಏನಾಗುತ್ತೆ, ಈ ಒಂದು ತಿಂಗಳ ಮಾಸ ಭವಿಷ್ಯ ಪೂರ್ತವು ನಮಗೆ ಈ ಒಂದು ಗ್ರಹಣದ ಛಾಯೆಯಲ್ಲಿಯೇ ಕಳೆದು ಹೋಗ್ತದೆ. ನಮಗೆ ಈ ಗ್ರಹ ಸ್ಥಿತಿಗಳು ಅನುಕೂಲ ಸ್ಥಿತಿಗಳಿದ್ದಾವೆ, ಅನಾನುಕೂಲ ಸ್ಥಿತಿಗಳಿದ್ದಾವೆ ಅಲ್ಲ. ಇವತ್ತೊಂದು ತಿಂಗಳು ನೀವು ಸಂಪೂರ್ಣವಾಗಿ ಅನುಭವಿಸ್ತಕ್ಕಂಥದ್ದೇ ಗ್ರಹಣದ ಫಲ. ಯಾಕೆ ಅಂತಂದ್ರೆ ನಮಗೆ ಗೋಚಾರವಾಗ್ತಾ ಇರತಕ್ಕಂತಹ ಚಂದ್ರಗ್ರಹಣ. ಹಾಗಾಗಿ ಈ ಚಂದ್ರಗ್ರಹಣ ನಮ್ಗೆ ಗೋಚಾರ, ಮೋಕ್ಷಕಾಲ ಗೋಚಾರವಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವೇನ್ ಮಾಡ್ಕೊಳ್ಬೇಕು, ನಮ್ಮ ಎಚ್ಚರಿಕೆಯಲ್ಲಿ ನಾವು ಜೀವನವನ್ನ ಸಾಗಿಸ್ತಾ ಹೋಗ್ಬೇಕು. ಆದ್ರೆ ಇಲ್ಲಿ ಗ್ರಹಣದ ಆಚರಣೆಯ ವಿಚಾರ ಅಂತ ಬಂದಾಗ ಸಚೇಲ ಸ್ನಾನ ಒಂದು ಮನೆಗೆ ಮಾಡ್ಕೊಳ್ಬೇಕಾಗ್ತದೆ. ಗ್ರಹಣದ ನಡೆಯುವಂತಹ ಸಂದರ್ಭಗಳು ಏನು 3 ಗಂಟೆ 13 ನಿಮಿಷಕ್ಕೆ ನಮಗೆ ಇಲ್ಲಿ ಅಂತಹ ಏನಿರಲ್ಲ. ನಮ್ಗೇನಿದ್ರು 6:20 ನಂತರ ಪ್ರಭಾವ ಬೀರೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಗೆ ಹೇಗಿದ್ರು ಮಧ್ಯಾಹ್ನವೇ 12 ಗಂಟೆಗೆಲ್ಲ ಊಟ ಮಾಡ್ಬಿಡ್ತೀವಿ. ಬಟ್ ಆದ್ರೆ ಇವಾಗ ಎಲ್ಲರೂ ಬಿಡಿ ಒಂದೊಂದು ರೀತಿನಲ್ಲಿ ಅವ್ರವ್ರ ಜೀವನಕ್ಕೆ ಅವ್ರವ್ರು ಮಾಡ್ಕೊಳ್ತಾ ಇದ್ದಾರೆ. ಬಟ್ ಗ್ರಹಣದ ಪ್ರಭಾವಗಳು ನಮ್ಮ ರಾಶಿಗಳ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ, ನೀವು ಮಾಡ್ಕೊಳ್ಬೇಕಾಗಿರೋದು ಏನು, ಗ್ರಹಣದ ದಿವಸ ಇಷ್ಟೇ. ಗ್ರಹಣದ ಪ್ರಭಾವ 1 ತಿಂಗಳ ಮಟ್ಟ ಖಂಡಿತ ನಿಮ್ಮೆಲ್ಲರ ಮೇಲೂ ಪ್ರಭಾವ ಬೀರುತ್ತೆ, ಅದನ್ನ ತಿಳ್ಕೋಬೇಕು. ಅದ್ರ ಜೊತೆಗೆ
ವಿಶೇಷವಾಗಿ ಗ್ರಹಣದ ಈ ಸಂದರ್ಭದಲ್ಲಿ ಯಾರ್ಯಾರು ಸಾಧನೆಗೆ ಅಂತ ಕೂತ್ಕೊಳ್ತಿರಲ್ಲ, ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಮಂತ್ರ ಸಿದ್ಧಿಯನ್ನ ಮಾಡ್ಕೊಳ್ಳಿ, ಮಂತ್ರ ಸಾಧನೆಯನ್ನ ಮಾಡ್ಕೊಳ್ಳಿ. ಅದರಿಂದ ಮುಂದಿನ ಜೀವನಕ್ಕೆ ನಿಮ್ಗೆ ಅನುಕೂಲತೆಗಳು ಉಂಟಾಗ್ತದೆ. ಅದೇ ರೀತಿಯಾಗಿ ಇದೇ ಗ್ರಹಣದ ಸಂದರ್ಭದೊಳಗಡೆ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಒಂದು ವಿಚಾರಗಳಲ್ಲಿ ಒಂದು ಆಹಾರದ ಕ್ರಮಗಳ ಬಗ್ಗೆ ಅಂತಹ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಗ್ರಹಣ ಮುಗಿದ ನಂತರದಲ್ಲಿ 6:47 ಸಚೇಲ ಸ್ನಾನ, ನೀವು ಏನ್ ಬಟ್ಟೆ ಹಾಕೊಂಡಿರ್ತೀರೋ ಆ ಬಟ್ಟೆ ಸಮೇತ ಸ್ನಾನ ಮಾಡ್ತಕ್ಕಂಥದ್ದು. ಸ್ನಾನ ಮಾಡಿ ಅದನ್ನ ಶುದ್ಧ ಮಾಡ್ಕೊಂಡು ನಿಮ್ಮ ಮನೆಗಳನ್ನೆಲ್ಲ ಶುದ್ಧ ಮಾಡ್ಕೊಂಡು ಬಿಸಿಯಾಗಿ ಊಟ ಮಾಡ್ಕೊಳ್ಳಿ. ಇನ್ನು ಈ ಒಂದು ಗ್ರಹಣದ ಛಾಯೆ ಯಾವ್ಯಾವ ಸಂದರ್ಭಗಳಲ್ಲಿ ನಮ್ಗೆ ಹೇಗೆ ಪ್ರಭಾವ ಬೀರುತ್ತೆ? ಈಗ ಮೊನ್ನೆ ಸೂರ್ಯಗ್ರಹಣಕ್ಕೆ ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಹಲವು ಜನ ಗೊಂದಲಗಳಿದ್ದಾವೆ. ಗುರುಗಳೇ, ಏನೋ 1, 2, 3, 4 ಅಂತ ಲೆಕ್ಕ ಹೇಳ್ತೀರಿ, ನಮ್ಗೆ ಗೊತ್ತೇ ಆಗ್ತಾ ಇಲ್ಲ ಅಂತ. ಇಲ್ಲಿ ನೋಡಿ ಎಷ್ಟು ಕ್ಲಿಯರ್ ಆಗಿ ನಾವು ಹೇಳಿರ್ತೀವಿ ಅಂತ ಹೇಳಿದ್ರೆ, ನಿಮ್ಮ ಜನ್ಮ ರಾಶಿಯು ಉದಾಹರಣೆಗೆ ಮೇಷ ರಾಶಿಯಾದರೆ ಈಗ ಗ್ರಹಣ ನಡೀತಾ ಇರತಕ್ಕಂತಹ ರಾಶಿ ಸಿಂಹ ರಾಶಿ. ನಿಮ್ಮ ರಾಶಿಯಿಂದ ಗ್ರಹಣ ನಡೆಯುತ್ತಾ ಇರುವಂತಹ ರಾಶಿಯನ್ನ ಎಣಿಸಿದಾಗ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ ಅಂದ್ರೆ 5ನೇ ರಾಶಿಯಲ್ಲಿ ಗ್ರಹಣ ನಡೀತಾ ಇದೆ. ಹಾಗೆಯೇ ನಿಮ್ಮ ರಾಶಿಯಿಂದ ಗ್ರಹಣ ನಡೀತಾ ಇರುವಂತಹ ರಾಶಿಯನ್ನ ಎಣಿಕೆ ಮಾಡ್ಕೋಬೇಕು. ಮೇಷ ರಾಶಿ ಅಂದ್ರೆ 5ನೇ ಮನೆ, ವೃಷಭ ರಾಶಿ ಅಂತ ಹೇಳಿದ್ರೆ ಅಲ್ಲಿಂದ ನಡೀತಾ ಇರ್ತಕ್ಕಂಥದ್ದು 4ನೇ ಮನೆ. ಈ ರೀತಿಯಾಗಿ ನಾವು ಲೆಕ್ಕ ಮಾಡಿ, ಮಿಥುನ ರಾಶಿ ಅಂದ್ರೆ 3, ಕಟಕ ಅಂದ್ರೆ 2, ಸಿಂಹ ಅಂತ ಹೇಳಿದ್ರೆ ರಾಶಿಯಲ್ಲೇ ಅಂದ್ರೆ 1ನೇ ಮನೆಯಲ್ಲಿಗೆ. ಈ ರೀತಿಯಾಗಿ ನಾವು ವಿಭಾಗವನ್ನು ಮಾಡ್ಕೊಳ್ತಾ ಹೋಗ್ಬೇಕು. ಇದೇ ದೊಡ್ಡ ವಿದ್ಯೆ ಏನಲ್ಲ, ಸರಿಯಾಗಿ ಕೇಳಿಸ್ಕೋಬೇಕಷ್ಟೇ. ನಮ್ಮಲ್ಲಿ ಕೆಲವ್ರು ಏನ್ ಮಾಡ್ತಾರೆ, ವಿಡಿಯೋ ಸ್ಟಾರ್ಟ್ ಮಾಡೋ ಅದ್ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆನೆ ಕಮೆಂಟ್ಗಳನ್ನು ಮಾಡ್ತಾ ಇರ್ತೀರಿ. ಪರಿಪಕ್ವ ಇಲ್ಲದೆ ಇರತಕ್ಕಂತಹ ಮೆಂಟಾಲಿಟಿ ಅದು ಅಷ್ಟೇ. ಸೊ ಹೀಗಾಗಿ ಈ ಒಂದು ಎಲ್ಲಾ ರಾಶಿಗಳ ಮೇಲೂ, 12 ರಾಶಿಗಳ ಮೇಲೂ ಗ್ರಹಣದ ಛಾಯೆ ಬೀಳುತ್ತೆ. ಗ್ರಹಸ್ಥಿತಿಗಳು ಯಾವ್ಯಾವುದೇ ರೀತಿನಲ್ಲಿ ಇದ್ದರೂನು, ನಿಮ್ಗೆ ಹಲವರ ಕಡೆಗೆ ಅನುಕೂಲ ಅನಾನುಕೂಲಗಳಂತ ಇದ್ರೂ ಈ ಗ್ರಹಣದ ಛಾಯೆ ನಮ್ಮೆಲ್ಲರಿಗೂ ಸಹ ಬರ್ತಾ ಇದೆ. ನೋಡಿ, ನಮ್ಗೆ ಹೊಸ ವರ್ಷ ಪ್ರಾರಂಭವಾಗೋಕ್ ಮುಂಚಿತವಾಗಿಯೇ ಗ್ರಹಣ ಬಂದು ನಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಎಲ್ಲ ಕೆಟ್ಟದನ್ನು ತೊಲಗಿಸೋದಕ್ಕೆ ಬರ್ತಿದೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ಗ್ರಹಣದ ಈ ವಿಚಾರ ಮಾಸ ಭವಿಷ್ಯಕ್ಕೆ ಬಂದಿರತಕ್ಕಂಥದ್ದು ಒಂದ್ ರೀತಿಯಾಗಿ ಒಂದ್ ಹಂತಕ್ಕೆ ಮಾಸ ಭವಿಷ್ಯ ಕಂ ಗ್ರಹಣ ಭವಿಷ್ಯ ಇದಾಗಿರುತ್ತೆ. ಇನ್ನು ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ವಿಚಾರವನ್ನ ತಿಳ್ಕೊಳ್ಳೋಣ. ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನ ನೋಡೋಕ್ಕಿಂತ ಮುಂಚಿತವಾಗಿ ಗ್ರಹ ಸ್ಥಿತಿಗಳನ್ನ ನಾವು ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಈ ಒಂದು ಸಂದರ್ಭದಲ್ಲಿ ನಮಗೆ ನಿಮ್ಮ ಜನ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಕೇತುವಿನ ಸಂಚಾರವಿರತಕ್ಕಂಥದ್ದು. ಅದೇ ರೀತಿಯಾಗಿ 8ನೇ ಮನೆಯಲ್ಲಿ ರವಿ, ಕುಜ, ಬುಧ, ರಾಹುವಿನ ಸಂಚಾರವಿದೆ. ರವಿಯು ತನ್ನ ಸ್ಥಾನವನ್ನ ಪರಿಚಲನೆಯನ್ನ ಮಾಡ್ತಾನೆ 14ನೇ ತಾರೀಕು 3ನೇ ತಿಂಗಳಂದು. ಆಗ ನಿಮಗೆ 8ರಿಂದ 9ನೇ ಮನೆಗೆ ರವಿ ಸಂಚಾರವಾಗ್ತದೆ. ಅದೇ ರೀತಿಯಾಗಿ ಶುಕ್ರ, ಶನಿಯು ನಿಮಗೆ 9ನೇ ಮನೆ ಮತ್ತು ಶುಕ್ರ 10ನೇ ಮನೆಯ ಸಂಚಾರವನ್ನು ಸಹ ಮಾಡ್ತಕ್ಕಂಥದ್ದು. ಶುಕ್ರನ ಸ್ಥಾನವು ಸಹ ಬದಲಾವಣೆ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಗ್ರಹಣವು ಸಹ 3ನೇ ತಾರೀಕು 3ನೇ ತಿಂಗಳು 2026 ಮಧ್ಯಾಹ್ನ 3:13 ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ ಪ್ರಾರಂಭವಾಗ್ತದೆ. ಸೊ ಹಾಗಾಗಿ ಈ ಎಲ್ಲಾ ಒಂದು ಒಟ್ಟಾರೆ ಆಯಾಮದ ಮೇಲೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಾಗಿದೆ, ಕಣ್ಣೀರನ್ನು ತರಿಸುತ್ತಾ ಅಥವಾ ಸುಖವನ್ನು ತಂದು ಕೊಡುತ್ತಾ ಗಮನಿಸೋಣ. ನೋಡಿ, ಇಲ್ಲಿ ಪ್ರಮುಖವಾಗಿ ಈ ಒಂದು ತಿಂಗಳಲ್ಲಿ ನಾವು ಗಣನೆಗೆ ತೆಗೆದುಕೊಳ್ತಾ ಇರತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಗ್ರಹಸ್ಥಿತಿಯ ಜೊತೆಗೆ ಗ್ರಹಣದ ಛಾಯೆ. ಇಲ್ಲಿ ಗ್ರಹಣ ನಡೀತಾ ಇರತಕ್ಕಂಥದ್ದು ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ. ನಿಮ್ಮ ರಾಶಿಯಿಂದ 2ನೇ ರಾಶಿನಲ್ಲಿ ಗ್ರಹಣ ನಡೀತಾ ಇರೋದ್ರಿಂದ ನಿಮ್ಗೆ ಗ್ರಹಣದ ಫಲಗಳು ಮಧ್ಯಮ ಫಲಗಳು, ನಥಿಂಗ್ ಗೈನ್ ನಥಿಂಗ್ ಲಾಸ್, ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಈ ಒಂದು ವಿಚಾರಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಮತ್ತೆ ಇನ್ನು ಗ್ರಹಸ್ಥಿತಿಗಳು ಅಂತ ಬಂದಾಗ ನೋಡಿ, ನಿಮ್ಗೆ ಗುರುಬಲ ಇಲ್ಲ. 12ನೇ ಮನೆಯಲ್ಲಿ ಇರ್ತಕ್ಕಂತಹ ಗುರು, ಧನಸ್ಥಾನದಲ್ಲಿ ಕೇತು. ಅದೇ ರೀತಿಯಾಗಿ ಅಷ್ಟಮದಲ್ಲಿ ನಿಮ್ಮ ಧನಾಧಿಪತಿಯು ಅಷ್ಟಮದ ಸಂಚಾರ, ವ್ಯಯಾಧಿಪತಿಯು ಅಷ್ಟಮದ ಸಂಚಾರ, ತೃತೀಯಾಧಿಪತಿಯು ಅಷ್ಟಮದ ಸಂಚಾರ, ಇನ್ನು ಪಂಚಮಾಧಿಪತಿ ಮತ್ತು ಕರ್ಮಾಧಿಪತಿಯಾಗಿರ್ತಕ್ಕಂಥವನು ಅಷ್ಟಮದ ಸಂಚಾರ. ಅಷ್ಟಮದಲ್ಲೇ ನಿಮಗೆ ಚತುರ್ಗ್ರಹ ಯೋಗಗಳು ಬಂದಿರತಕ್ಕಂಥದ್ದು. ಚತುರ್ಗ್ರಹ ಕೂಟ ಉಂಟಾಗಿ ನಿಮಗೆ ಅವಯೋಗವನ್ನ ಸೃಷ್ಟಿ ಮಾಡ್ತಾ ಇರತಕ್ಕಂಥದ್ದು. ಬಹಳ ನೆಮ್ಮದಿಯನ್ನ ಕಳೆದುಕೊಳ್ತಕ್ಕಂತಹ ವಿಚಾರಗಳು ಮಾರ್ಚಿನ ತಿಂಗಳಲ್ಲಿ ಬರುತ್ತೆ. ತುಂಬಾ ಜಾಗೃತಿಯಾಗಿ ಇರಬೇಕು. ನೋಡಿ, ಮೊದಲನೇದಾಗಿ ನಿಮಗೆ
ಶನಿ ಬಲವೂ ಇಲ್ಲ, ಗುರು ಬಲವೂ ಇಲ್ಲ. ಹಾಗಾಗಿ ಗುರು ಶಾಂತಿ ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಳೋದು ಮರೆಯಕ್ ಹೋಗೋದು ಬೇಡ. ಗುರು ಶಾಂತಿ ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಬೇಕು ಅಂತಂದ್ರೆ ನಾವೇ ಆ ಗುರು ಶಾಂತಿ ಮತ್ತು ಶನಿ ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಅದರ ದಿನಾಂಕಗಳು 31ನೇ ತಾರೀಕು 5ನೇ ತಿಂಗಳು 2026 ಒಂದು ಶುಭ ಭಾನುವಾರದ ಪೌರ್ಣಮಿ ದಿವಸ. ಭಾನುವಾರದ ಪೌರ್ಣಮಿ ದಿವಸ ವಿಶೇಷವಾಗಿ ನಾವು ಗುರು ಮಹಾಯಾಗವನ್ನ ಮಾಡ್ತಾ ಇದ್ದೇವೆ. ಆ ಗುರು ಮಹಾಯಾಗದಲ್ಲಿ ಬಂದು ನಿಮ್ಮ ಹೆಸರಿನಲ್ಲಿ ರಾಶಿ ನಕ್ಷತ್ರ ಗೋತ್ರದ ಸಂಕಲ್ಪವನ್ನ ಮಾಡಿಕೊಂಡು ವಿಶೇಷವಾಗಿ ಅಲ್ಲಿ ಕೊಡ್ತಕ್ಕಂತಹ ಬೃಹಸ್ಪತಿ ಕವಚವನ್ನ ನೀವು ಧರಿಸಿಕೊಳ್ಳೋದ್ರಿಂದ ನಿಮಗೆ ಈ ಒಂದು ಗುರು 4ನೇ ಮನೆಯ ಪ್ರಭಾವದಿಂದ ಏನು ಅಶುಭ ಫಲಗಳು ಬರುತ್ತಲ್ಲ ಅದೆಲ್ಲ ಹೋಗುತ್ತೆ. ಜೊತೆಗೆ ನಿಮ್ ಜನ್ಮ ಜಾತಕದಲ್ಲಿ ಗುರುವಿನಿಂದ ಏನಾದ್ರೂ ಬರಬೇಕಾದಂತಹ ಫಲಗಳು ಬರದೇ ಹೋಗ್ತಾ ಇದ್ರೆ ಅದು ನಿಮಗೆ ಸಿಗುವ ಹಾಗಾಗತ್ತೆ. ಅದನ್ನ ಯಾವಾಗ್ಲೂ ಧರಿಸ್ಕೊಂಡಿರಬೇಕು ದೇಹದಲ್ಲಿ, ಅಥವಾ ನಿಮ್ಮ ಪಾಕೆಟ್ ನಲ್ಲಿ ಇಟ್ಕೊಂಡಿದ್ರು ಅಡ್ಡಿ ಇಲ್ಲ. ಜೊತೆಗೆ ಅಕ್ಷತ ಪ್ರಸಾದವನ್ನು ಕೊಡ್ತೀವಿ. ಆ ಅಕ್ಷತೆಯನ್ನ ಸ್ವಲ್ಪ ನಿಮ್ಮ ಒಂದು ಪಾಕೆಟ್ ನಲ್ಲಿ ಮತ್ತು ಒಂದು ಸ್ವಲ್ಪ ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಂಡು ಪ್ರತಿನಿತ್ಯ ಅದಕ್ಕೆ ನಮಸ್ಕಾರ ಪೂಜೆಗಳನ್ನ ಮಾಡ್ಕೊಳ್ತಾ ಹೋಗ್ಬೇಕು. ಗುರುವಿನ ಆಶೀರ್ವಾದ ಸಿಗ್ತದೆ. ಇನ್ನು 12ನೇ ತಾರೀಕು 7ನೇ ತಿಂಗಳು 2026 ಜುಲೈನ ಈ ಒಂದು ವಿಶೇಷ ಪ್ರದೋಷದ ಸಂದರ್ಭದಲ್ಲಿ ಶನಿ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಈ ಶನಿ ಮಹಾಯಾಗದಲ್ಲಿ ನೀವು ಬಂದು ಪಾಲ್ಗೊಂಡು ನಿಮ್ಮ ಅನೇಕವಾಗಿರ್ತಕ್ಕಂತಹ ಶನಿ ದೋಷಗಳು 7.5 ನಡೀತಾ ಇದೆ ನಿಮ್ಗೆ ಈಗಾಗಲೇ. ಅದ್ರ ಬಗ್ಗೆ ಯೋಚನೆ ಮಾಡಿ ಶನಿ ಶಾಂತಿಯನ್ನು ಸಹ ನೀವಲ್ಲಿ ಮಾಡಿಸ್ಕೊಳ್ಳಿ. ನೀವೇ ಸ್ವತಃ ಶನಿದೇವರಿಗೆ ಅಭಿಷೇಕವನ್ನ ಮಾಡ್ತಕ್ಕಂಥದ್ದು, ಎಳ್ಳೆಣ್ಣೆಯ ಮುಖಾಂತರವಾಗಿ ಅಭಿಷೇಕವನ್ನ ಮಾಡುವಂತಹ ಸುವರ್ಣ ಅವಕಾಶವನ್ನ ನಾವು ನಿಮಗೆ ಕಲ್ಪಿಸ್ತಾ ಇದ್ದೇವೆ. ಅದನ್ನು ಸಹ ನೀವು ಉಪಯೋಗಿಸ್ಕೊಳ್ಬಹುದು. ಯಾರು ಬೇಕಾದ್ರೂ ಬಂದು ಈ ಗುರು ಶಾಂತಿ ಮತ್ತು ಶನಿ ಶಾಂತಿಗೆ ಪಾಲ್ಗೊಳ್ಬಹುದು. ಗುರು ಶಾಂತಿ ನಡೀತಕ್ಕಂತಹ ದಿನಾಂಕ 31/5/2026. ಅದೇ ರೀತಿಯಾಗಿ ಶನಿ ಶಾಂತಿಯು ನಡೀತಕ್ಕಂತಹ ಒಂದು ದಿನಾಂಕ 12ನೇ ತಾರೀಕು 7ನೇ ತಿಂಗಳು 2026. ಸ್ಥಳ ಸ್ವಲ್ಪ ನಂತರದಲ್ಲಿ ನಾವು ಕೊಡ್ತೇವೆ. ಎರಡು ಸಹ ವಿಶೇಷವಾಗಿ ನಮ್ಮ ಆಶ್ರಮದಲ್ಲಿ ನಡೀತಕ್ಕಂಥದ್ದು. ಎರಡರ ಒಂದು ಸಮಯ ಸಂದರ್ಭಗಳನ್ನು ನೋಡಿಕೊಂಡು ನಿಮಗೆ ತಿಳಿಸ್ಕೊಡ್ತೇವೆ. ಅದರ ಆಧಾರದಲ್ಲಿ ಆಯಾ ಕ್ಷೇತ್ರಕ್ಕೆ ಬಂದು ನೀವು ಮಾಡ್ಕೊಳ್ಳಿ, ಅನುಕೂಲಗಳು ಉಂಟಾಗ್ಲಿ. ಇದಕ್ಕಿರ್ತಕ್ಕಂಥದ್ದು ಶುಲ್ಕ ಒಬ್ಬರಿಗೆ 800 ರೂಪಾಯಿಗಳು. ಶನಿಯಾಗಕ್ಕೆ 800 ಮತ್ತು ಗುರುಯಾಗಕ್ಕೆ 800 ರೂಪಾಯಿಗಳು. ನೋಡಿ, ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಿಮಗಿರ್ತಕ್ಕಂತಹ ದೋಷಗಳನ್ನ ನಾವು ಕ್ಲಿಯರ್ ಮಾಡುವಂತಹ ಪ್ರಯತ್ನ ಹೇಳಿದ ರೀತಿನಲ್ಲೇ ನೀವು ಮಾಡ್ಕೊಳ್ತಾ ಬನ್ನಿ. ಇನ್ನು ಶನಿ ಮಹಾಯಾಗದಲ್ಲಿ ನಿಮ್ಗೆ ಶನಿ ಶ್ರೀರಕ್ಷೆಯನ್ನು ಕೊಡ್ತೀವಿ. ಶನಿ ಶ್ರೀರಕ್ಷೆಯನ್ನ ನೀವು ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಅದಕ್ಕೆ ಒಂದು ಪ್ರತಿ ದಿವಸ ನಮಸ್ಕಾರಗಳನ್ನ, ಪ್ರತಿ ಶನಿವಾರದ ದಿವಸ ಅದಕ್ಕೆ ಧೂಪ ದೀಪಗಳನ್ನ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ವಿಶೇಷವಾದ ಅನುಗ್ರಹ ಪ್ರಾಪ್ತಿ ಆಗ್ತದೆ. ಶುಭವಾಗ್ಲಿ, ಮಂಗಳವಾಗ್ಲಿ ಅಂತ ಹೇಳ್ತಾ ವಿಚಾರಗಳಂತ ಬಂದಾಗ ಮೊದಲನೇದಾಗಿ ನಿಮಗೆ ತೊಂದರೆ ಆಗ್ತಕ್ಕಂಥದ್ದು ಮಕ್ಕಳಿಂದ ನೋವುಗಳು, ಮಕ್ಕಳಿಂದ ಚಿಂತೆಗಳು, ಮಕ್ಕಳಿಂದ ಯಾತನೆಗಳು. ಅವರಿಂದ ನಿಮಗೆ ತೊಂದರೆ ಆಗಬಹುದು ಅಥವಾ ಅವ್ರಿಗೆ ತೊಂದರೆಯಾಗಿ ನೀವು ನೋವನ್ನ ಅನುಭವಿಸ್ತಕ್ಕಂಥದ್ದು ಈ ರೀತಿಯಾಗಿ ನಡೆಯುತ್ತೆ. ಇನ್ನು ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಚಂದ್ರನಿಗೆ ಈ ಒಂದು ತಿಂಗಳಲ್ಲಿ ಗ್ರಹಣ ಬಡಿತಾ ಇರ್ತಕ್ಕಂಥದ್ದು, ಅದು ಸಹ ತುಂಬಾ ನೆಗೆಟಿವ್ ಪ್ರಭಾವಗಳನ್ನ ನಿಮ್ಮ ಮಾನಸಿಕವಾಗಿ ಉತ್ಪತ್ತಿ ಮಾಡ್ಕೊಂಡ್ಬಿಡುತ್ತೆ. ಅದು ನಿಮ್ಗೆ ಅಷ್ಟೊಂದು ಉತ್ತಮವಾದಂತಹ ಏಳಿಗೆಯನ್ನ ತಂದು ಕೊಡೋದಿಲ್ಲ. ಇನ್ನು ಧನಾಧಿಪತಿಯು ಅಷ್ಟಮದಲ್ಲಿರೋದ್ರಿಂದ ಹಣಕಾಸಿನ ವಿಚಾರಗಳಂತೂ ನಿಮಗೆ ತುಂಬಾ ಅಂದ್ರೆ ತುಂಬಾ ಬಾಧೆ ಕೊಟ್ಬಿಡತ್ತೆ. ಕರ್ಕಾಟಕ ರಾಶಿಯವರು ಮಾರ್ಚ್ನ ತಿಂಗಳಲ್ಲಿ ಬಹು ಎಚ್ಚರಿಕೆಯಿಂದ ಹೆಜ್ಜೆಯನ್ನ ಇಡಬೇಕು. ಯಾವುದೇ ಕಾರಣಕ್ಕೂ ಸ್ವಲ್ಪ ಎಚ್ಚರಿಕೆ ತಪ್ಪಿದ್ರು ಕತ್ತಿಯ ಅಲುಗಿನ ಮೇಲೆ ನಡೀತಾ ಇದ್ದೀರಿ, ಹುಷಾರು, ಎಚ್ಚರ ತಪ್ಪಕ್ಕೆ ಹೋಗ್ಬೇಡಿ. ಮನೆಯಲ್ಲಿರುವಂತಹ ಚಿನ್ನ, ಬೆಳ್ಳಿ, ವಜ್ರ ಯಾವುದೇ ರೀತಿ ನಿಮ್ಮ ಶಕ್ತಿಯಾನುಸಾರ ಜೋಪಾನ ಮಾಡ್ಕೊಳ್ಳಿ. 100 ಗ್ರಾಮೇ ಚಿನ್ನ ಇರ್ಬೋದು, 100 kgನೇ ಚಿನ್ನ ಇರ್ಬೋದು, 10 ಗ್ರಾಮೇ ಇರ್ಬೋದು, ನಿಮ್ ಶಕ್ತಿಯಾನುಸಾರ ಕಷ್ಟಪಟ್ಟು ಸೇರಿಸಿರ್ತೀರಿ. ಏನು ಎಲ್ಲೋ ಪುಗಿಸಟ್ಟ ಯಾರು ಕೊಟ್ಟಿರೋದಿಲ್ಲ. ನೀವು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಇಟ್ಕೊಂಡಿರ್ತೀರಿ ಕರ್ಕಾಟಕ ರಾಶಿಯವರು. ಅದೆಲ್ಲ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗೋದು ಬೇಡ. ಸ್ವಲ್ಪ ಧೈರ್ಯವಾಗಿ ಇರಿ. ಇನ್ನು ಫಲಗಳಲ್ಲಿ ನಿಮಗೆ ಸ್ವಲ್ಪ ಅಶುಭದ ಛಾಯೆಗಳಾಗಿರೋದ್ರಿಂದ ದೇಹದಲ್ಲಿ ಅನಾರೋಗ್ಯಗಳು ಉಂಟಾಗುವಂಥದ್ದು, ಗಂಡ ಹೆಂಡತಿ ಜೊತೆಗೆ ಒಂದಿಷ್ಟು ಸುಮ್ಮನೆ ಅವಾಗ ಜಗಳಗಳು ಉಂಟಾಗ್ತಿರುವಂಥದ್ದು, ಮನಸ್ತಾಪಗಳು ಉಂಟಾಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ನಿರಾಸಕ್ತಿ ಉಂಟಾಗುತ್ತೆ, ಮನೆಯಲ್ಲಿ ಕಲಹಗಳು ಉಂಟಾಗ್ತಕ್ಕಂಥದ್ದು, ನಿಮ್ಮ ಹೆಂಡತಿ ಮತ್ತು ಮಕ್ಕಳಿಗೆ ರೋಗ ಭೀತಿ. ಚಂದ್ರನ ದೃಷ್ಟಿನೂ ಬರ್ತದೆ ಅಷ್ಟಮ ಸ್ಥಾನದ ಮೇಲೆ. ಸೊ ಹಾಗಾಗಿ ನಿಮ್ಮ ಹೆಂಡತಿ ಮಕ್ಕಳಿಗೂ ಸಹ
ತೊಂದರೆ ತಾಪತ್ರೆಗಳು ಜಾಸ್ತಿ ಆಗುವಂಥದ್ದು. ಏನಾದ್ರೂ ಶುಭ ಕಾರ್ಯಗಳನ್ನ ಮಾಡ್ಬೇಕು ಅಂತ ಅಂದ್ಕೊಂಡಿದ್ರೆ ಆ ಶುಭ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು ಹೆಚ್ಚಿಗೆ ಆಗ್ತಕ್ಕಂಥದ್ದು. ವಿವಾಹಾದಿ ಇನ್ನಿತರ ಕೆಲಸ ಕಾರ್ಯಗಳು ನಿಂತು ಹೋಗ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ಮತ್ತು ಸಜ್ಜನರೊಟ್ಟಿಗೆ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು. ನಿಮ್ಗೆ ಯಾರು ಒಳ್ಳೇದ್ ಮಾಡ್ತಾ ಇರ್ತಾರೋ ಅವ್ರ ಮೇಲೇನೆ ನಿಮಗ್ ಕೋಪ ಬರುವಂಥದ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುವಂಥದ್ದು, ಏನೋ ಒಂದಲ್ಲ ಒಂದ್ ರೀತಿನಲ್ಲಿ ಪ್ರಾಬ್ಲಮ್ಗಳನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀರಾ. ಸ್ವಲ್ಪ ಜಾಗೃತೆಯಾಗಿದ್ದು ಜೀವನನ ಮುಂದುವರಿಸಿ. ಎಲ್ಲವೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ. ಹೇಳೋ ಪರಿಹಾರಗಳನ್ನ ಸರಿಯಾದ ರೀತಿನಲ್ಲಿ ಮಾಡ್ಕೊಳ್ಳಿ. ಅಧಿಕ ಖರ್ಚುಗಳು ಬರುವಂತಹದ್ದು, ಗಿರಿವೆ ಇಟ್ಟಂತಹ ಒಡವೆಗಳಿಂದ ಸುಮ್ಮನೆ ಸಮಸ್ಯೆಗಳನ್ನ ಅನುಭವಿಸ್ತೀರಿ. ಎಲ್ಲೋ ಒಂದ್ ಕಡೆ ಬಿಡಿಸ್ಕೊಳಕ್ ಸಾಧ್ಯ ಆಗದೆ ಹೋಗಬಹುದು. ಹೀಗೆ ಒಂದಲ್ಲ ಒಂದು ಸಮಸ್ಯೆಗಳು, ಒಂದಲ್ಲ ಒಂದು ತಾಪತ್ರೆಗಳು ನಿಮಗೆ ಬರ್ತಾನೆ ಹೋಗ್ತವೆ. ಜಾಗ್ರತೆ ಜಾಗ್ರತೆ ಜಾಗ್ರತೆ. ಇನ್ನು ಯಾರದೇ ಜೊತೆಗೆ ವಾದ ವಿವಾದಗಳಿಗೆ ಹೋಗೋದು ಬೇಡ. ಸುಮ್ಮನೆ ಮುಖಭಂಗ ಉಂಟಾಗತ್ತೆ, ಮಾನಸಿಕ ಅಶಾಂತಿಗಳು ಉಂಟಾಗ್ತದೆ. ಅದೇ ರೀತಿಯಾಗಿ ಒಂದು ವ್ಯಾಪಾರ ವ್ಯವಹಾರಗಳು ತುಂಬಾ ಮಂದಗತಿನಲ್ಲಿ ಸಾಗುತ್ತಿವೆ. ಉದ್ಯೋಗಿಗಳಿಗೆ ಉದ್ಯೋಗದ ಸ್ಥಳದಲ್ಲಿ ಕಿರಿಕಿರಿಗಳು ಉಂಟಾಗ್ತಕ್ಕಂಥದ್ದು. ನಿರುದ್ಯೋಗಿಗಳಿಗೆ ನಿಮ್ಮ ಇಚ್ಛೆಯ ಅನುಸಾರ ಕೆಲಸ ಸಿಗದೆ ಹೋಗಬಹುದು. ಹಾಗಂತ ಹೇಳಿ ಕೆಲಸ ಸಿಗಲ್ಲ ಅಂತಲ್ಲ, ನಿಮ್ಮ ಇಚ್ಛಿತ ಕೆಲಸ ಕಾರ್ಯಗಳು ಸಿಗದೆ ಹೋಗಬಹುದು. ಸೊ ಹಾಗಾಗಿ ಸ್ವಲ್ಪ ಮಟ್ಟಕ್ಕೆ ಜಾಗೃತಿಯಾಗಿದ್ದು ಜೀವನನ ನಡೆಸ್ತಾ ಹೋಗಿ. ತಮ್ಮೆಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಪರಿಹಾರವನ್ನು ಕೊನೆಯಲ್ಲಿ ಹೇಳ್ತೀವಿ, ಅದನ್ನ ಒಂದು ಚಾಚು ತಪ್ಪದೆ ಪಾಲನೆ ಮಾಡ್ತಾ ಹೋಗಿ. ವಿರೋಧಿಗಳ ಉಪಟಳಗಳು ಜಾಸ್ತಿ ಆಗುತ್ತೆ. ನಿಮ್ಮ ಗುಪ್ತ ಕೆಲಸಗಳಿಗೆ ಮನೆಯವರಿಂದಾನೇ ಅಡ್ಡಿಗಳು ಉಂಟಾಗ್ತಕ್ಕಂಥದ್ದು. ಒಂದು ಹೆಜ್ಜೆ ಏನೋ ನೀವು ಮುಂದುವರಿಬೇಕು ಅಂತ ಅಂದ್ಕೊಂಡಿರ್ತೀರಿ, ಆದ್ರೆ ಆ ಹೆಜ್ಜೆನ ಮುಂದುವರಿಯಕ್ಕೆ ಹೋಗೋದಕ್ಕೆ ಅಸಾಧ್ಯವಾಗ್ತಕ್ಕಂತಹ ವಾತಾವರಣವನ್ನ ನಿರ್ಮಾಣ ಮಾಡ್ಬಿಡ್ತಾರೆ. ಸ್ವಲ್ಪ ಹುಷಾರು. ಹೆಚ್ಚಿಗೆ ನೀವು ಮಾತುಕತೆಗೆ ವಹಿಸಕ್ ಹೋಗುದ್ ಬೇಡ. ಜೊತೆಗೆ ಅತಿ ಹೆಚ್ಚಿನ ಮೌನವೂ ಸಹ ಒಳ್ಳೇದಲ್ಲ. ಎಷ್ಟು ಮಾತಾಡ್ಬೇಕು, ಏನು ಮಾತಾಡ್ಬೇಕು. ಚಿನ್ನನ್ ತೂಕ ಮಾಡ್ತೀವಿ ನೋಡಿ, ಚಿನ್ನನ್ ತೂಕ ಮಾಡಿದ ಹಾಗೆ ನಿಮ್ಮ ಮಾತುಗಳು ಇರಬೇಕು. ಅವಾಗ್ಲೇ ನಿಮ್ಗೆ ಒಳ್ಳೇದಾಗ್ತಕ್ಕಂಥದ್ದು. ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬ ಆಗುತ್ತವೆ. ಆದ್ರೆ ಧೈರ್ಯವಾಗಿದ್ದು ಹೇಳೋ ಪರಿಹಾರದ ರೀತಿನಲ್ಲೇ ನೀವು ಮಾಡ್ಕೊಳ್ತಾ ಹೋದ್ರೆ ಎಲ್ಲವೂ ಸಹ ಅನುಕೂಲಗಳಾಗುತ್ತೆ. ಒಂದ್ಸಲ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ಜನ್ಮ ಜಾತಕದಲ್ಲಿ ಏನಾದ್ರೂ ದೋಷಗಳೇನಾದ್ರೂ ಇದ್ದು ನಡೀತಾ ಇರುವಂತಹ ದಶಾಭುಕ್ತಿಗಳು ಸಪೋರ್ಟಿವ್ ಆಗಿಲ್ಲ ಅಂದ್ರೆ ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ ಜೀವನನ ಬಹಳಷ್ಟು ಸುಧಾರಣೆಗೆ ತೆಗೆದುಕೊಳ್ಬಹುದು. ಈ ಯಾಗದ ವಿಚಾರ, ಗುರು ಮಹಾಯಾಗ, ಶನಿ ಮಹಾಯಾಗ ಮತ್ತು ನಿಮ್ಮ ಜಾತಕವನ್ನ ತೋರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲೇ ಇರತಕ್ಕಂಥ ಫೋನ್ ನಂಬರ್ಗೆ ವಾಟ್ಸ್ಆಪ್ ನ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಸರಿಯಾದ ಮಾಹಿತಿಗಳನ್ನ ತಿಳ್ಕೊಳ್ಳಿ. ನೇರವಾಗಿ ಬಂದು ನೀವು ನಿಮ್ಮ ಜನ್ಮ ಜಾತಕವನ್ನಾಗ್ಲಿ ಇದಾಗ್ಲಿ ಯಾಗದಲ್ಲಾಗ್ಲಿ ಪಾಲ್ಗೊಳ್ಬಹುದು. ಶುಭವಾಗ್ಲಿ ಅಂತ ಹೇಳ್ತಾ ಇದಾಗಿತ್ತು ಕರ್ಕಾಟಕ ರಾಶಿಯವರ ಮಾರ್ಚ್ ತಿಂಗಳ ಗ್ರಹಣ ಭರಿತವಾಗಿರ್ತಕ್ಕಂತಹ ಮಾಸ ಭವಿಷ್ಯದ ಒಂದು ಮಾಹಿತಿ. ಇನ್ನು ಪರಿಹಾರ ಅಂತ ಬಂದಾಗ ಮೊದಲನೇದಾಗ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂತ ಹೇಳಿದಾಗ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕಂದ್ರೆ ಹಿಂದೆ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ. ಮತ್ತು ಇನ್ನೇನು ನಮಗೆ ಬಿಸಿಲಿನ ತಾಪ ಜಾಸ್ತಿ ಆಗ್ತಾನೆ ಇದೆ. ಪ್ರತಿ ವರ್ಷ ಹೇಳೋ ಹಾಗೆ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ, ಸಣ್ಣ ಸಣ್ಣ ಬಟ್ಟಲುಗಳಲ್ಲಿ, ಪ್ಲಾಸ್ಟಿಕ್ ಕಂಟೈನರ್ಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದೆಷ್ಟೋ ಜೀವಿಗಳಿಗೆ ನೀವು ಕೊಡ್ತಕ್ಕಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಒಂದು ಜೀವಿಯ ಪ್ರಾಣವನ್ನ ಉಳಿಸಿದಂತಹ ಪುಣ್ಯದ ಫಲ ನಿಮಗೆ ಸಿಗುತ್ತೆ. ಈ ಒಂದು ಕೆಲಸ ಮಾಡೋದನ್ನ ಮರೆಯಕ್ ಹೋಗೋದು ಬೇಡ. ನಾವು ಪ್ರಕೃತಿಯಲ್ಲಿ ಬದುಕ್ತಾ ಇದ್ದೇವೆ, ಪ್ರಕೃತಿಯನ್ನ ಉಳಿಸ್ಕೊಳ್ಳೋಣ. ಪ್ರಕೃತಿಯ ಜೊತೆಗೆ ಬದುಕೋಣ. ಪ್ರತಿ ಜೀವಿಯೂ ಅಷ್ಟೇ ಪ್ರಕೃತಿ ಜೊತೆಗೆ ಇದ್ದಾವೆ. ಮನುಷ್ಯನೇ ವಿಮುಖನಾಗಿ ಹೋಗ್ತಾ ಇರೋದು. ನೀವು ಮಾಡುವಂತಹ ಆ ಸಣ್ಣ ಕೆಲಸ ನಿಮ್ ಜೀವನನೂ ಬದಲಾವಣೆ ಮಾಡುತ್ತೆ. ಪ್ರಕೃತಿಯನ್ನ, ಪಕ್ಷಿಗಳನ್ನ, ಪ್ರಾಣಿಗಳನ್ನ, ಪಶುಗಳನ್ನ ಕಾಪಾಡಿದ್ದಕ್ಕೆ ಪಶುಪತಿನಾಥನೇ ನಿಮಗೆ ಹರಸಿ ಹಾರೈಸ್ತಾನೆ. ಆಗ ಈ ಜಾತಕದ ಗೊಡವೆಗಳೇ ಬೇಕಾಗಿರೋದಿಲ್ಲ. ಆ ರೀತಿಯಾಗಿ ಬದುಕಿ ಬಾಳಿ. ಶುಭವಾಗ್ಲಿ. ಇನ್ನು ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಪ್ರತಿನಿತ್ಯವೂ ಸಹ ನೀವು ಚಂದ್ರಶೇಖರಾಷ್ಟಕ ಸ್ತೋತ್ರದ ಪಠಣವನ್ನು ಮಾಡ್ತಾ ಬನ್ನಿ. ಚಂದ್ರಶೇಖರಾಷ್ಟಕ ಸ್ತೋತ್ರದ ಪಠಣವನ್ನು ಮಾಡೋದ್ರಿಂದ ಎಷ್ಟೋ ನೆಮ್ಮದಿ ನಿಮ್ಮ ಮನಸ್ಸಿಗೆ ಸಿಗ್ತದೆ. ಮತ್ತು ಮನಸ್ಸಿಗೆ ನೆಮ್ಮದಿ ಸಿಕ್ತು ಅಂತ ಹೇಳಿದ್ರೆ ಏನಾದ್ರೂ ಕ್ರಿಯೆಗಳಲ್ಲೂ ಸಹ ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಈ ಒಂದು ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.